ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಇದರಿಂದ ಉಪಪ್ಲವ್ಯದಲ್ಲಿ ಸಂಜಯ ಮತ್ತು ಯುಧಿಷ್ಠಿರನ ಸಂವಾದ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಸಂಜಯ ಬಂದು ಯುಧಿಷ್ಠಿರನಿಗೆ ವಿಷಯಗಳನ್ನು ತಿಳಿಸ್ತಾನೆ. ಯುಧಿಷ್ಠಿರ ಮಹಾರಾಜನಿಗೆ ನಿಮ್ಮನ್ನೆಲ್ಲ ಅಲ್ಲಿ ನೆನೆಸ್ಕೊಳ್ತಾರೆ ಮತ್ತು ಅವರು ಕೆಲವೊಂದು ವಿಷಯಗಳನ್ನು ಹೇಳಿದ್ದಾರೆ. ನೀವೇ ಏನಾದರೂ ಒಂದು ಡಿಸಿಷನ್ ತಗೋಬೇಕು. ಅದರಿಂದ ಕೌರವರು, ಪಾಂಡವರು, ಸಂಜಯ ವಂಶದವರು ಎಲ್ಲರಿಗೂ ಕೂಡ ಅದು ಒಳಿತಾಗಿರಬೇಕು ಅಂತಂದ್ಬಿಟ್ಟು ಕುಟುಂಬದ ಸದಸ್ಯರು ಇರ್ತಾರಲ್ಲ ಎಲ್ಲರನ್ನು ಕರೆಸಿ ಅವ್ರ ಮುಂದೆಗಡೆ ಈ ವಿಷಯವನ್ನು ಹೇಳಿ, ಧೃತರಾಷ್ಟ್ರ ಏನು ಹೇಳಿದನೋ ಆ ವಿಷಯವನ್ನು ತಿಳಿಸಿ ಅಂತಂದ್ಬಿಟ್ಟು ಹೇಳ್ತಾನೆ. ಈಗ ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಯುಧಿಷ್ಠಿರ ಹೇಳ್ತಾನೆ, ಸಂಜಯನೇ, ಇಲ್ಲಿ ಭಗವಂತ ಶ್ರೀಕೃಷ್ಣ, ಸಾತ್ಯಕಿ ಮತ್ತು ರಾಜ ವಿರಾಟರಿದ್ದಾರೆ, ಪಾಂಡವ ಮತ್ತು ಸೃಂಜಯ ಎಲ್ಲರೂ ಕೂಡ ಇದ್ದಾರೆ. ಈಗ ಧೃತರಾಷ್ಟ್ರನ ಸಂದೇಶವನ್ನು ನೀವು ತಿಳಿಸಿ. ಈಗ ಎಲ್ಲರೂ ಇಲ್ಲೇ ಇರೋದ್ರಿಂದ ಅವರ ಮುಂದೆ ನೀವು ಧೃತರಾಷ್ಟ್ರ ಮಹಾರಾಜ ಏನು ಹೇಳಿ ಕಳಿಸಿದಾರೋ ಆ ವಿಷಯವನ್ನು ಕಂಪ್ಲೀಟ್ ಆಗಿ ಇಲ್ಲಿ ತಿಳಿಸಿ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಸಂಜಯ ಹೇಳ್ತಾನೆ, ರಾಜ ಧೃತರಾಷ್ಟ್ರ ಯುದ್ಧವನ್ನಲ್ಲ ಶಾಂತಿಯನ್ನ ಬಯಸ್ತಾರೆ. ಅವರು ಬಹಳ ಉತ್ಸುಕತೆಯಿಂದ ರಥವನ್ನ ತಯಾರು ಮಾಡಿಸಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಅಂದರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಇಬ್ಬರು ಒಂದಾಗಬೇಕು, ಯುದ್ಧ ನಡೀಬಾರ್ದು ಅಂತ ಅಂದರೆ ಅವರೇ ರಥವನ್ನು ತಯಾರು ಮಾಡಿಸಿ ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ನಾನು ಏನು ತಿಳ್ಕೊಂಡಿದ್ದೀನಿ ಅಂದರೆ ತಮ್ಮಂದರು, ಪುತ್ರರು ಮತ್ತು ಕುಟುಂಬದ ಜನರ ಜೊತೆ ರಾಜ ಯುಧಿಷ್ಠಿರನು ಈ ಮಾತನ್ನು ಕೂಡ ಇಷ್ಟಪಡ್ತಾರೆ. ಅಂದರೆ ನಿಮ್ಮೆಲ್ಲರಿಗೂ ಕೂಡ ಅದೇ ಇಷ್ಟ ಅಂತ ನನಗೆ ಅನ್ನಿಸ್ತಾ ಇದೆ. ಇದರಿಂದ ಪಾಂಡವರ ಹಿತ ಕೂಡ ಆಗುತ್ತೆ. ಕುಂತಿಯ ಮಕ್ಕಳೇ, ನೀವು ನಿಮ್ಮ ದಿವ್ಯ ಶರೀರ, ನಮ್ರತೆ ಮತ್ತು ಸರಳತೆ ಈ ಎಲ್ಲ ಕಾರಣದಿಂದ ಎಲ್ಲ ಧರ್ಮಗಳು ಮತ್ತು ಉತ್ತಮ ಗುಣಗಳಿಂದ ಕೂಡ ನೀವು ತುಂಬಿದ್ದೀರಾ. ಉತ್ತಮ ಕುಲದಲ್ಲಿ ನಿಮ್ಮ ಜನ್ಮವಾಗಿದೆ. ನೀವು ಬಹಳ ದಯಾಳುಗಳು ಮತ್ತು ದಾನಿಗಳು. ಸ್ವಭಾವದಿಂದ ಸಂಕೋಚ, ಶೀಲವಂತ ಮತ್ತು ಧರ್ಮಗಳ ಪರಿಣಾಮವನ್ನು ತಿಳ್ಕೊಂಡಿರುವಂಥವ್ರು. ಅಂದರೆ ಯಾವ ಒಂದು ಕೆಲಸ ಮಾಡಿದಾಗ ಅದರ ಪರಿಣಾಮ ಏನಾಗುತ್ತೆ, ಅದು ಧರ್ಮಯುಕ್ತವಾಗಿದ್ದರೆ ಏನಾಗುತ್ತೆ, ಅಧರ್ಮವಾಗಿದ್ದರೆ ಏನಾಗುತ್ತೆ ಎಲ್ಲ ಗೊತ್ತಿದೆ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ಅಂತಂದರೆ, ಈಗ ಅವ್ರನ್ನ ಕೂಲ್ ಮಾಡಬೇಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಇವ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಯುದ್ಧ ಮಾಡದೇ ಇರೋ ಥರ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಇವನು ಮಾತಾಡ್ತಾ ಇದ್ದಾನೆ. ನಿಮ್ಮ ಹೃದಯ ಇದೆಯಲ್ಲ ಅದು ಸತ್ವಗುಣದಿಂದ ಪರಿಪೂರ್ಣವಾಗಿದೆ. ಅದಕ್ಕೋಸ್ಕರನೇ ನಿಮ್ಮಿಂದ ಯಾವುದೇ ಕೆಳಮಟ್ಟದ ಕರ್ಮ ಆಗುವಂಥ ಸಂಭವ ಇಲ್ಲ. ನಿಮ್ಮಲ್ಲೇನಾದರೂ ಯಾವುದಾದ್ರೂ ದೋಷ ಇದ್ದಿದ್ದೇ ಆಗಿದ್ದರೆ ಅದು ನಿಜವಾಗ್ಲೂ ಪ್ರಕಟವಾಗಿಬಿಡ್ತಾ ಇತ್ತು. ಬಿಳಿಯ ವಸ್ತ್ರದಲ್ಲಿ ಕಪ್ಪು ಕಲೆ ಏನಾದರೂ ಬಚ್ಚಿಟ್ಕೊಳ್ಳೋದಕ್ಕೆ ಸಾಧ್ಯನಾ? ಸೊ ಯಾವುದನ್ನು ಮಾಡಿದ್ರೆ ಎಲ್ಲರ ವಿನಾಶ ಆಗುತ್ತೆ ಅಂತ ಕಾಣಿಸುತ್ತೋ, ಎಲ್ಲ ರೀತಿಯಲ್ಲೂ ಕೂಡ ಪಾಪದ ಉದಯವಾಗುತ್ತೋ, ಅಂದರೆ ಆ ಒಂದು ಕೆಲಸವನ್ನು ಮಾಡಿದ್ರೆ ಪಾಪವೂ ಆಗುತ್ತೋ ಮತ್ತು ಕೊನೆಯಲ್ಲಿ ನರಕದ ಬಾಗಿಲನ್ನು ನಾವು ನೋಡಬೇಕಾಗುತ್ತೋ, ಆ ಯುದ್ಧ ಅನ್ನುವಂಥ ಕಠೋರವಾದ ಕರ್ಮದಲ್ಲಿ ಯಾವ ಬುದ್ಧಿವಂತ ಮನುಷ್ಯ ತಾನೇ ಪ್ರವೃತ್ತನಾಗಬಲ್ಲ. ಅಂದರೆ ಯಾರಿಗಿದೆಲ್ಲ ಗೊತ್ತಿರುತ್ತೋ ಅವರು ಯುದ್ಧ ಮಾಡೋದಕ್ಕೆ ಹೋಗೋದೇ ಇಲ್ಲ. ಆದಷ್ಟು ಅವರು ಸಮಾಧಾನವಾಗಿ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಯುದ್ಧ ಆದರೆ ಎಷ್ಟು ವಿನಾಶ ಆಗುತ್ತೆ ಅಲ್ವಾ, ಮತ್ತು ಪಾಪಗಳು ಜಾಸ್ತಿ ಆಗುತ್ತೆ. ಆಮೇಲೆ ಕೊನೆಯಲ್ಲಿ ನಮಗೆ ನರಕ ಕೂಡ ಸಿಗುತ್ತೆ. ಯಾಕಂದರೆ ಎಷ್ಟೋ ಅಮಾಯಕರು ಸತ್ತು ಹೋಗ್ತಾರೆ, ಎಷ್ಟೋ ಹೆಂಗಸರು ವಿಧವೆಯರಾಗ್ಬಿಡ್ತಾರೆ, ಮಕ್ಕಳು ತಂದೆ ಇಲ್ದಂಗೆ ಆಗ್ಬಿಡುತ್ತೆ. ಸಮಾಧಾನವಾಗಿ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇತ್ತು, ಆದರೆ ಮಾಡ್ಕೊಳ್ಳದೆ ಇದ್ದರೆ ಇಷ್ಟೆಲ್ಲ ಅನರ್ಥಕ್ಕೆ ನಾವೇ ಕಾರಣರಾಗ್ಬಿಡ್ತೀವಿ ಅಂತಂದ್ಬಿಟ್ಟು ಬುದ್ಧಿವಂತ ಮನುಷ್ಯರಿಗೆ ಗೊತ್ತಿರುತ್ತೆ. ಅದಕ್ಕೆ ಅವರು ಯುದ್ಧವನ್ನು ಅವರು ಇಷ್ಟಪಡೋದಿಲ್ಲ. ಅಲ್ಲಂತೂ ಜಯ ಪರಾಜಯ ಎರಡೂ ಕೂಡ ಸಮಾನವಾಗೇ ಇರುತ್ತೆ. ಅಂದರೆ ಯುದ್ಧ ಭೂಮಿಯಲ್ಲಿ ಜಯ ಪರಾಜಯ ಎರಡೂ ಕೂಡ ಸಮಾನವಾಗಿದೆ. ಕುಂತಿಯ ಮಕ್ಕಳು ಬೇರೆ ಅಧಮ ಪುರುಷರ ಹಾಗೆ ಕರ್ಮವನ್ನು ಮಾಡೋದಕ್ಕೆ ಹೇಗೆ ತಾನೇ ತಯಾರಾದರು ಅಂತಂದ್ಬಿಟ್ಟು ಅಂದ್ಕೊಳ್ತಾರೆ ಬೇರೆಯವರು. ಅವರು ಧರ್ಮದ ಸಾಧಕರು, ಅಧರ್ಮದ ಸಾಧಕರು ಅಲ್ಲ. ಇಲ್ಲಿ ಭಗವಂತ ವಾಸುದೇವನಿದ್ದಾನೆ, ಎಲ್ಲರಲ್ಲಿ ವೃದ್ಧರಾದಂತಹ ಪಾಂಚಾಲ ರಾಜ ದೃಪದರಿದ್ದಾರೆ. ಇವರೆಲ್ಲರಿಗೂ ಕೂಡ ನಮಸ್ಕರಿಸಿ ನಾನು ಪ್ರಸನ್ನಗೊಳಿಸ ಬಯಸ್ತೀನಿ. ಅಂದರೆ ಇಲ್ಲಿ ನಾನು ಅವರು ಹೇಳಿರುವಂಥ ಒಂದು ವಿಚಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಕೈ ಮುಗಿದು ನಿಮ್ಮ ಶರಣಾಗತಿಗೆ ಬಂದಿದ್ದೀನಿ. ನನ್ನ ಪ್ರಾರ್ಥನೆಯ ಕಡೆ ಗಮನವನ್ನು ಕೊಟ್ಟು ಅದೇ ಕಾರ್ಯವನ್ನು ಮಾಡಿ ಯಾವುದರಿಂದ ಕೌರವ ಮತ್ತು ಸಂಜಯ ವಂಶದ ಕಲ್ಯಾಣವಾಗುತ್ತೋ ಅಂತ ಕೆಲಸದ ಕಡೆ ನೀವು ಗಮನವನ್ನು ಕೊಡಿ. ಆಮೇಲೆ ನನಗೆ ವಿಶ್ವಾಸ ಇದೆ
ಏನು ಅಂತಂದರೆ, ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನ ನನ್ನ ಪ್ರಾರ್ಥನೆಯನ್ನು ಒಪ್ಕೊಳ್ದೇ ಇರೋದಿಲ್ಲ. ಇಷ್ಟೇ ಏಕೆ, ನಾನು ಕೇಳಿದ್ರೆ ಅರ್ಜುನ ತನ್ನ ಪ್ರಾಣವನ್ನೇ ಕೊಟ್ಟು ಬಿಡ್ತಾನೆ. ಅಂದರೆ ಧೃತರಾಷ್ಟ್ರ ಮಹಾರಾಜ ಈ ರೀತಿ ಎಲ್ಲ ಹೇಳಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಅಷ್ಟು ಗೌರವ ಇದೆ, ನನ್ನ ಮೇಲೆ ಪ್ರೀತಿ ಇದೆ, ಈ ರೀತಿ ತಿಳ್ಕೊಂಡು ನಾನು ಸಂಧಿಗೋಸ್ಕರ ಈ ಪ್ರಸ್ತಾವನೆಯನ್ನು ಮಾಡ್ತೀನಿ. ಸಂಧಿಯೇ ಶಾಂತಿಯ ಸರ್ವೋತ್ತಮವಾದಂಥ ಉಪಾಯ. ಭೀಷ್ಮ ಪಿತಾಮಹ ಮತ್ತು ರಾಜ ಧೃತರಾಷ್ಟ್ರನದು ಕೂಡ ಇದೇ ಸಮ್ಮತಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಸಂಜಯ ಅವ್ರು ಹೇಳಿರುವಂಥ ವಿಚಾರವನ್ನು ಇಲ್ಲಿ ಪಾಂಡವರ ಮುಂದೆ, ಕೃಷ್ಣ ಮತ್ತು ದ್ರುಪದ ಮಹಾರಾಜ ಇದ್ದಾರೆ, ಎಲ್ಲರೂ ಇದ್ದಾರೆ, ಅವರ ಮುಂದೆ ಈ ವಿಷಯವನ್ನು ಅವನು ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.